ಹಾಯ್ ಫ್ರೆಂಡ್ಸ್, ಇದು ರಾಯಲ್ ಮೆಕ್ಯಾನಿಕ್. ಏನಪ್ಪ ಇವತ್ತಿನ ವಿಷಯ ಅಂದರೆ ನೋಡಿ, ನಮ್ಮ ಹತ್ರ ಒಂದು ಬುಲೆಟ್ ಕ್ಲಾಸಿಕ್ 350 ಬಂದಿದೆ. ತುಂಬ ಟ್ಯಾಪೆಟ್ ಸೌಂಡು ಅಂತಾರೆ. ಆ್ಯಕ್ಚುಲಿ ಬುಲೆಟಲ್ಲಿ ಟ್ಯಾಪೆಟ್ ಅಡ್ಜಸ್ಟ್ ಆಗಲ್ಲ. ಬಂದರೆ ವಾಲ್ ಗೈಡ್ ಸೌಂಡ್ ಬರುತ್ತೆ. ಅದು ಬಿಟ್ಟರೆ ಇಲ್ಲಿ ಕ್ಯಾಮ್ ಬರುತ್ತೆ ನೋಡಿ. ಈ ಕಡೆ ಬನ್ನಿ, ಹಂಗೆ ಈ ಕ್ಯಾಮ್ ಸೌಂಡ್ ಬರುತ್ತೆ. ಐಡ್ಲಿಂಗಲ್ಲಿ ನಿಮಗೆ ಟಕ 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 ಅಂತ ಸೌಂಡ್ ಬರುತ್ತೆ ನೋಡಿ. ಈಗ ಶೇಕ್ ಕಾಣುತ್ತೆ ನೋಡಿ. ಈ ಪ್ಲೇ ಕಾಣುತ್ತೆ ನೋಡಿ. ಈ ಪ್ಲೇನೇ ಸೌಂಡ್, ಅದು ಟ್ಯಾಪೆಟ್ ಸೌಂಡ್ ಅಂತದು ಬರೋದು. ಬಟ್ ಇದು ಹೈಡ್ಲಿಂಗಲ್ಲಿ ಮಾತ್ರ ಬರುತ್ತೆ. ಇದು ಯಾವ ರೀತಿ ಅಡ್ಜಸ್ಟ್ ಮಾಡಬೇಕು ಅಂದರೆ ನೋಡಿ, ಇದು ಇಲ್ಲಿ ಹತ್ರ ಬನ್ನಿ. ಈ ಕ್ರ್ಯಾಂಕ್ ಶಾಫ್ಟಲ್ಲಿ ಡಬಲ್ ಡಾಟ್ ಬರುತ್ತೆ ನೋಡಿ. ಇಲ್ಲಿ ತೋರಿಸಿ, ಫೋಕಸ್ ಮಾಡಿ. ಇಲ್ಲಿ ಕಾಣ್ತಾ ಇದೆಯಾ? ಈ ಕ್ರ್ಯಾಂಕ್ ಶಾಫ್ಟಲ್ಲಿ ಡಬಲ್ ಡಾಟ್ ಇದೆ. ಈ ಡಾಟು ಮತ್ತು ಈ ಗ್ಯಾಮಲ್ಲಿ ಇದರಲ್ಲೂ ಡಬಲ್ ಡಾಟ್ ಇದೆ. ಇದೆರಡು ಒಂದಾಗಬೇಕು. ಮತ್ತು ಇಲ್ಲಿ ಎರಡಿದೆ ನೋಡಿ ಡಾಟು. ಇದೆರಡು ಒಂದೇ ಇದರಲ್ಲಿರಬೇಕು, ಒಂದೇ ಟೈಮಿಂಗಲ್ಲಿರಬೇಕು. ಹೀಗೆ ಇಟ್ಕೊಂಡು ಈ ನಟ್ನ, ಇದೆರಡು ನಟ್ ಲೂಸ್ ಮಾಡಬೇಕು. ತೋರಿಸ್ತೀನಿ ನೋಡಿ. ಹಾಗೆ ಒಂದು ನಿಮಿಷ. ಈ ನಟ್ ಲೂಸ್ ಮಾಡ್ಕೊಳ್ಳಿ. ಮೇಲ್ಗಡೆ ನಟ್ ಲೂಸ್ ಮಾಡಿಕೊಂಡು ಹಿಂದ್ಗಡೆ ನಟ್ನ ಸ್ವಲ್ಪ ಟೈಟ್ ಮಾಡಿ ನೋಡಿ. ಟೈಟ್ ಮಾಡಿಬಿಟ್ಟು ಇದು ಪ್ಲೇನ್ ನೋಡಿ, ಇನ್ನೂ ಇದೆ. ಮತ್ತು ಇನ್ನೊಂದು ಚೂರು ಮಾಡಬೇಕು. ನೋಡಿ, ತುಂಬ ಟೈಟ್ ಮಾಡಬಾರ್ದು. ತುಂಬ ಟೈಟ್ ಮಾಡಿದ್ರೆ ನಿಮಗೆ ವಾಲ್ಗಿಲ್ಲೆಲ್ಲ ಪ್ರಾಬ್ಲಮ್ ಬಂದುಬಿಡುತ್ತೆ. ಇಷ್ಟು ಇಟ್ಕೊಂಡು ನೋಡಿ, ಶೇಕ್ ಕಮ್ಮಿ ಆಯ್ತು. ಈಗ ಹಿಂದ್ಗಡೆ ಹಂಗೆ ಇಟ್ಕೊಂಡು ಇದನ್ನು ಲಾಕ್ ಮಾಡ್ಕೋಬೇಕು. ಇಷ್ಟು ಮಾಡಿದ್ರೆ ನಿಮಗೆ ಈ ಕಟ 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 ಸೌಂಡ್ ಕಮ್ಮಿ ಆಗೋಗುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟು, ಯಾರೇ ಆಗಲಿ ಈ ಮ್ಯಾಗ್ನೆಟ್ ಕವರ್ ಬಿಚ್ಚಿದ್ರೆ ಈ ಆಯಿಲ್ ಪಂಪ್ದು ಒಂದು ಓರಿಂಗ್ ನೋಡಿ, ಅಬ್ಸರ್ವ್ ಮಾಡಿ. ಇಲ್ಲೊಂದು ಓರಿಂಗ್ ಬರುತ್ತೆ. ಇದು ಆ್ಯಕ್ಚುಲಿ ಇದೆ, ಇದು ತುಂಬ ಹಾರ್ಡ್ ಆಗಿದೆ. ನೀವು ಒಂದು 20,000 ಕಿಲೋಮೀಟ್ರಿಗೆ ಒಂದು ಸರಿ ಓರಿಂಗ್ನ ಚೇಂಜ್ ಮಾಡಿದ್ರೆ ಆಯಿಲ್ ಸರ್ಕ್ಯುಲೇಷನ್ ಕ್ಲೀನಾಗಿ ಆಗುತ್ತೆ. ಅದೊಂದು ಮರಿಬೇಡಿ. ಹಾಗೆ ನಾನು ಈ ವಿಡಿಯೋಗಳು